ಕರ್ನಾಟಕ ಚಾಲಕರ ಕೂಡದ ವತಿಯಿಂದ ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು. ಇವತ್ತಿನ ಲೈವ್ ಏನು ಅಂತಂದರೆ, ಈ 420 ಅಗ್ರಿಗೇಟರ್ ಕಂಪನಿ ರ್ಯಾಪಿಡೋ ವಿರುದ್ಧ ಏನು ಅಂತಂದರೆ, ಈಗಾಗಲೇ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸ್ತದೆ. 1 ಸಿಟಿ 1 ರೇಟು. ಆ ರೇಟ್ನಲ್ಲಿ ಉತ್ತಮವಾದ ರೇಟನ್ನೇ ಸರ್ಕಾರ ಆದೇಶವನ್ನು ಮಾಡ್ತದೆ. ಆದೇಶವನ್ನು ಮಾಡಿದ್ರೂ ಸಹ ಈ 3 ಬಿಟ್ಟ ಅಗ್ರಿಗೇಟರ್ ಕಂಪನಿಗಳು, ಉಬರ್ ಇರ್ಬೋದು, ಓಲಾ ಇರ್ಬೋದು, ಅದರಲ್ಲೂ ಈ ದೊಡ್ಡ ಫ್ರಾಡ್ ಕಂಪನಿ ಊಬರ್ 8 ರಿಂದ 9 ರೂಪಾಯಿ ಕಿಲೋಮೀಟರ್ಗೆ ಕೊಡ್ತಾ ಇದೆ. ಎಷ್ಟೇ ಮನವಿಗಳನ್ನ ಮಾಡಿದ್ರು, ಎಷ್ಟೇ ಹೋರಾಟಗಳನ್ನ ಮಾಡಿದ್ರು, ಎಷ್ಟು ಬಾರಿ ಹೋಗಿ ನಾವು ವಾರ್ನ್ ಮಾಡಿದ್ರು ಸಹ ಯಾರ ಮಾತಕ್ಕೂ ಬಗ್ಗದೆ ಜಗ್ಗದೆ. ಇದು ಹೆಂಗಾಗಿದೆ ಅಂದ್ರೆ, ಕೋರ್ಟ್ನಲ್ಲಿ ಕೇಸ್ಗಳನ್ನ ಹಾಕೊಂಡು ಇವ್ರದ್ದು ಅಗ್ರಿಗೇಟರ್ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ, ಕೋರ್ಟ್ನಲ್ಲಿ ಕೇಸ್ ಇದೆ ಅನ್ನೋದನ್ನ ತೋರಿಸ್ಕೊಂಡು ಇವರು ಯಾರನ್ನೂ ಮುಡ್ದೇ ಇರೋ ಥರ ರಕ್ಷಣೆಗೋಸ್ಕರ ಕೋರ್ಟ್ ಮರೆಗಳನ್ನ ಹೋಗಿ ಅಲ್ಲಿ ಕೂತ್ಕೊಂಡು ಕಚಡ ಆಟಗಳನ್ನ ಆಡುವಂಥ ಕೆಲಸಗಳನ್ನ ಈ ಊಬರ್ ಕಂಪನಿ ಮಾಡ್ತಾ ಇದೆ. ನಾವು ಕಮ್ಮಿ ರೇಟು ಅಂತ ಈ ಕಂಪನಿ ಮೇಲೆ ಗೆದ್ದಿದ್ದಾಯ್ತು, ಗೆದ್ದರೂ ಸಹ ಮತ್ತೆ ಇವರು ಕೇಸ್ಗೆ ಹೋಗ್ತಾರೆ. ಇದೇನಾಗಿದೆ, ಊಬರ್ ಕಂಪ್ನಿ 420ಗಳ ಹಿಂಗೆ ಹೇಳ್ತಾ ಇರೋದು. ಈಗಾಗಲೇ ನಾವು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಿಮ್ಮ ಕಂಪ್ನಿಗೆ. 15 ದಿನದ ಒಳಗಾಗಿ ನೀವು ಏನು ಸರ್ಕಾರ ಕೊಟ್ಟಿದೆ ರೇಟು, ಆ ರೇಟನ್ನು ನೀವು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಹಿಂದೆನೂ ನೀವು ಅನುಭವಿಸಿದಿರಿ, ನಾವು ಕೊಟ್ಟಂತ ಒಂದು ಕೆಲಸಕ್ಕೆ ತತ್ತರಿಸಿದಿರಿ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ವರ್ತವನ್ನು ಕೊಟ್ಟೋದಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟ ಸಜ್ಜಾಗಿದೆ. ಹಾಗೆ ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆಗೂ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ನಾವು ಕಾನೂನಿನ ವಿರುದ್ಧವಾಗಿ ಯಾವತ್ತೂ ಹೋಗಿಲ್ಲ. ಕಾನೂನು ಏನಿದೆ ಕಾನೂನು ರೀತಿಯಲ್ಲೇ ಮಾಡ್ತೀವಿ. ಆದರೆ ನೀನೊಂದು ತಿಳ್ಕೊಬೇಕು, ಊಬರ್ 420 ನೀನು ತಿಳ್ಕೊ, ನಿನಗೆ ನಾವು ಏನು ಕೆಲಸ ಕೊಟ್ಟಂತ ಸಂದರ್ಭದಲ್ಲಿ ತುಂಬಾ ಅನುಭವಿಸಿದ್ಯಾ, ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡ್ಬಂದ್ವಿ. ಯಾಕಂದ್ರೆ ತುಂಬಾ ಚಾಲಕರು ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಅದರಿಂದ ತೊಂದರೆ ಕೊಡೋದು ಬೇಡ, ಮನವಿ ಮುಖಾಂತರ ತಿಳಿಸಿ ರೇಟನ್ನು ಕೊಡ್ಸೋಣ ಅಂತ. ನೀನು ಬಗ್ಗೋ ನನ್ನ ಮಗ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಅಪ್ಪನ ಮನೆ ದುಡ್ಡು ಯಾವುದೂ ಇಲ್ಲ. ಇಲ್ಲಿ ಚಾಲಕರದು ವೆಹಿಕಲ್ಲು, ಚಾಲಕರದು ಡೀಸೆಲ್ಲು, ಬಂಡವಾಳ ಚಾಲಕರದು. ನೀನು ನಮ್ಮ ಒಂದು ಬಂಡವಾಳದಲ್ಲಿ ಆಟ ಆಡ್ತಿರ್ತಕ್ಕಂಥ ನಾಯಿ. ನಿನ್ಗೇನು ಬೇಕು ಕಮಿಷನ್, ಆಯ್ತಾ? ಕಮ್ಮಿ ರೇಟ್ ಕೊಡೋದಕ್ಕೆ ನಿನ್ಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ನೀನು ಯಾಕೆ ಕಮ್ಮಿ ರೇಟನ್ನು ಕೊಡ್ತೀಯ ನಮಗೆ ಗೊತ್ತು. ನೀವು ಅಗ್ರಿಗೇಟರ್ 420ಗಳು ನಿಮ್ಮ ಬಿಸ್ನೆಸ್ಗೋಸ್ಕರ ಪೈಪೋಟಿ ಮೇಲೆ ಚಾಲಕರನ್ನು ಮಾಲೀಕರನ್ನು ಸರ್ವನಾಶ ಮಾಡಿ ಇಟ್ಬಿಟ್ಟಿದ್ದೀರಿ. ಸರ್ವನಾಶ ಮಾಡಿ ಈಗಾಗಲೇ ನೀವು ಯಾವತ್ತು ಕಾಲಿಟ್ರಿ ಅವತ್ತು ನಮ್ಮ ರಾಜ್ಯ ಹಾಳಾಗೋಯ್ತು. ನೀವಿಂತ ಕಚಡ ನನ್ನ ಮಕ್ಕಳು. ಯಾಕಂದ್ರೆ ತಿಂದ ತಟ್ಟೆಗೆ ಹುಚ್ಚ ಉಳಿಯುವಂತ ನನ್ನ ಮಕ್ಕಳಿಗೆ ಚಾಲಕರು ಮಾಲೀಕರು ಬಂದು ಸುಮಾರು ಸಂಘಟನೆಗಳು ಬಂದು ಹೋರಾಟ ಮಾಡಿ ರಿಕ್ವೆಸ್ಟ್ ಮಾಡಿದ್ರು. ನಿಮಗೆ ಮಾನ ಮರ್ಯಾದೆ ಇಲ್ಲ. ಅದರಲ್ಲಿ ನಾವು ಹೋರಾಟಗಳನ್ನ ಮಾಡಿದ್ರೆ ಅಥವಾ ನಾವು ಅಲ್ಲಿ ಬಂದು ಮನವಿಯನ್ನು ಕೊಟ್ಟು ಈ ಥರ ಒಂದು ಲೈವನ್ನು ಮಾಡಿದ್ರೆ, ಅದರಲ್ಲೂ 420ಗಳಿದ್ದಾರೆ. ಆ ಲೈವಲ್ಲಿ ಬಂದು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸನ್ನು, ಅದು ಅವ್ರ ಅಪ್ಪನ ಹೆಸರಲ್ಲಿ ಏನು ಮಾಡಲ್ಲ, ಅವ್ರ ಹೆಸರು ಹೇಳಿರಲ್ಲ, ಯಾವುದೋ ಫೇಕ್ ಅಕೌಂಟಲ್ಲಿ ಬಂದು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಏನೇನೋ ಅಡ್ವೈಸ್ ಮಾಡೋವಂಥ ಒಳ್ಳೆ ಮಕ್ಕಳು ಅಲ್ಲೇನು ಯಾವುದೂ ಕೆಲಸಗಳನ್ನ ಮಾಡಿರಲ್ಲ. ಯಾಕೆಂದರೆ ಯಾವುದೋ ಒಂದು ಗ್ರೂಪಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಕಮೆಂಟ್ಸ್ ಬಾಕ್ಸಲ್ಲಿ ಕೂತ್ಕೊಂಡು ಸುಮ್ಮನೆ ಎಲ್ಲ ಚಾಲಕ ಸಂಘಟನೆ ಅಧ್ಯಕ್ಷರುಗಳನ್ನ ಬೈಕೊಳೋದು, ಎಲ್ಲರಿಗೂ ಕಾಲೆಳೆಯೋದು, ಹೋರಾಟಗಳನ್ನ ಮಾಡಲ್ಲ. ಇಂಥವ್ರ ಮಧ್ಯೆ ಸತಿ ಹೋಗಿ ಮನವಿಗಳನ್ನ ಕೊಟ್ಟರೂ ಸಹ ಈ ಕಚಡ ನನ್ನ ಮಕ್ಕಳಿಗೆ ಅರಿವು ಮೂಡೋದಿಲ್ಲ. ಚಾಲಕ ಬಂಧುಗಳೇ,
15 ದಿನಗಳ ಗಡುವನ್ನು ಇವತ್ತು ಕೊಟ್ಟಿದ್ದೀವಿ. 15 ದಿನಗಳ ಒಳಗಾಗಿ ಇವರು ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ರೇಟನ್ನು ಕೊಟ್ಟಿಲ್ಲ ಅಂದರೆ ಎಲ್ಲ ಕಡೆ ಇವರಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ಸಜ್ಜಾಗಿದ್ದೀವಿ. ಯಾಕಂದರೆ ನಾವು ಸಜ್ಜಾಗಲಿಕ್ಕೆ ಸಮಯಾವಕಾಶ ಬೇಕು. ನಿಮಗೆ ಗೊತ್ತಿದೆ, ಇವ್ರ ವಿರುದ್ಧ ಹೋರಾಟಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಬೀಳ್ತಿದೆ. ಅವ್ರನ್ನ ಫೇಸ್ ಮಾಡಬೇಕು. ಯಾಕಂದರೆ ಈ ಕಳ್ಳರು ಬೇರೂರು ಬಿಟ್ಟಿದ್ದಾರೆ, ಇಲ್ಲಿ ಬೇರೂರಿದ್ದಾರೆ. ಈ ಕಳ್ಳರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ತುಂಬ ಚೆನ್ನಾಗೇ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆಗಿದ್ದೀವಿ. 15 ದಿನಗಳ ಗಡುವನ್ನು ಕೊಟ್ಟಿದ್ದೀವಿ. ಹಾಗೆ ಈ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಂಥ 420ಗಳಿಗೆ ಒಂದು ಮಾತನ್ನು ಹೇಳಬೇಕು. ಲೈ, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ಈ ಥರ ಒಂದು ಮನವಿ ಏನಾದರೂ ಕೊಟ್ಟು ಪ್ರೂವ್ ಮಾಡ್ರಿ. ಈ ಥರ ಒಂದು ಮನವಿ ಏನಾದರೂ ಕೊಡ್ರಿ. ಎಲ್ಲೋ ಕೂತ್ಕೊಂಡು ಕಮೆಂಟ್ಸ್ ಬಾಕ್ಸಲ್ಲಿ ಯಾವುದೋ ಒಂದು ಗ್ರೂಪಲ್ಲಿ ಯುಟಿ ಗ್ರೂಪ್ಗಳಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಅನ್ನು ಮಾಡೋದನ್ನ ಬಿಟ್ಬಿಟ್ಟು ಕಮೆಂಟ್ಸ್ ಮಾಡೋದನ್ನ ಬಿಟ್ಬಿಟ್ಟು ಈ ಬಾರಿ ದೊಡ್ಡ ಮಟ್ಟದ ಅಭಿಯಾನ, ಹೋರಾಟ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅವತ್ತು ನಿಮಗೆ ತಾಕತ್ತಿದ್ರೆ ಬಂದು ಜೊತೆಲಿ ಸೇರಿಕೊಂಡು ಕೇಸ್ ಹಾಕ್ಸ್ಕೊಳ್ಳಿ. ಸುಮ್ಮನೆ ಕೂತ್ಕೊಳೋದು, ಯಾರೋ ಹೋಗಿದ್ರು, ಮಾತಾಡ್ಬಿಟ್ರು, ಸುಟ್ ಕೇಸ್ ಇಸ್ಕೊಂಡ್ಬಿಟ್ರು, ಬಿಟ್ಬಿಟ್ರು, ಮಕ್ಕಳು ನೀವು ಬಂದೂ ಇರಲ್ಲ, ನೋಡೂ ಇರಲ್ಲ, ಒಂದು ಹೋರಾಟಕ್ಕೆ ಬರಲ್ಲ. ಬರೀ ಆ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ಸಿ ಎಲ್ಲ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಸುಮಾರು ಹೋರಾಟಗಾರರನ್ನ ಮೂಲೆ ಗುಂಪು ಮಾಡಿದ್ದೀರ. ನಿಮ್ಮಂತ ನನ್ನ ಮಕ್ಕಳು ಸಾಯ್ಬೇಕೆ ಹೊರತು ಹೊಟ್ಟೆ ಹುರ್ಕೊಂಡು ಬರೀ ಮಾತಾಡಿಕೊಂಡು ಚಾಲಕರಿಗಂತೂ ಏನೂ ಒಳ್ಳೇದು ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ನಾವು ಕೆಟ್ಟದಾಗಿ ಹೇಳೋದಕ್ಕೆ ನಮಗೆ ಲೈವಲ್ಲಿ ಮನಸ್ಸು ಬರೋದಿಲ್ಲ. ಯಾಕೆ ನಿಮ್ಮ ತಂದೆ ತಾಯಿಗಳನ್ನೆಲ್ಲ ಎಳಿಬೇಕು ಅಂತ. ನಿಮ್ಮ ಕೈಯಲ್ಲಿ ಏನು ಕಿತ್ತು ಗುಡ್ಡ ಹಾಕೋದಕ್ಕಾಗೋದಿಲ್ಲ. ಆಯ್ತಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ತೇಜೋವಧೆ ಮಾಡೋಕ್ಕೆ ಬರುತ್ತೆ ನಿಮಗೆ. ಯಾಕಂದ್ರೆ ನಿಮ್ಮ ಕೈಲಂತೂ ಯೋಗ್ಯತೆ ಇಲ್ಲ. ಮಾಡ್ರೋ ನಿಮ್ಮ ಹೋರಾಟ, ನೀವೆಲ್ಲರೂ ಕೇಸ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು, ನೀವೆಲ್ಲರೂ ಮಾಡಿರ್ತಕ್ಕಂಥದ್ದು ಪ್ರೂವ್ ಮಾಡ್ರು. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಯಾರೋ ಮಾಡ್ತಾರೆ. ಯಾವ ಸಂಘಟನೆಯ ಅಧ್ಯಕ್ಷರಾಗಿರಲಿ, ಅವ್ರ ಹೋರಾಟವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕೈಲಾಗಿದ್ದ ಹೋರಾಟವನ್ನು ಅವ್ರು ಮಾಡ್ತಾರೆ. ಹೋರಾಟ ಮಾಡಲಿಲ್ಲ ಅಂತಂದ್ರೆ ಇವತ್ತು ನಿಮ್ಮನ್ನೆಲ್ಲ ಮಾರ್ಬಿಡ್ತಿದ್ರು. ಓಲಾ ಒಬ್ಬರನವರು, ರ್ಯಾಪಿಡೋದವರೆಲ್ಲ ಎಲ್ಲ ಥರದ ಹೋರಾಟಗಳು ಮಾಡಿದ್ರು. ಮತ್ತೆ ಮತ್ತೊಂದು ಸುಮಾರು ಜನ ಲೈವ್ ಬಂದ ತಕ್ಷಣ ಕೇಳ್ತೀರ 420 ರ್ಯಾಪಿಡೋ ಕಂಪನಿ ಬಗ್ಗೆ. ಅದು ಕೋರ್ಟಲ್ಲಿ ಹೋಗಿ ನೋಡಿ, ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಅತಿ ಶೀಘ್ರದಲ್ಲೇ ಜಡ್ಜ್ಮೆಂಟ್ ಬರುತ್ತೆ. ಇದನ್ನ ಹೇಳಿದ್ರು ಕಾಲ ಎಳಿತೀರಾ. ಕೋರ್ಟಲ್ಲಿ ಕೇಸಲ್ಲಿಲ್ಲ, ಕೋರ್ಟ್ಗೆ ಹೋಗಲ್ಲ. ನಾವು ಕೋರ್ಟಲ್ಲಿದ್ದೀವಿ, ಕೇಸಲ್ಲಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ, ಕೇಸ್ ಹಾಕ್ಸ್ಕೊಂಡಿದ್ವಿ. ಆದರೂ ನೀವು ಬಂದು ಕಾಲ ಹೇಳಿದ ಯಾರನ್ನ ನಿಲ್ಲಿಸ್ಲಿಲ್ವಾ? ನಿಲ್ಲಿಸ್ರು. ನೀವು ಗಂಡಸ್ರಲ್ವೇನೋ? ನಿಮ್ಮ ತಂದೆ ತಾಯಿ ನಿಮ್ಮನ್ನು ಗಂಡಸ್ರು ಅಂತ ಎತ್ತಿಲ್ವೇನೋ? ಅಲ್ಲೆಲ್ಲೋ ನೀವು ಕುತ್ಕೊಂಡು ಮಾತಾಡ್ತಿರಲ್ಲ, ನೀವು ನಿಲ್ಲಿಸ್ರು. ಹೋಗಿ ಬೇಡ ಅಂತ ಹೇಳಿದೀವ. ಇವತ್ತಿಗೆ ಲಾಸ್ಟು. ಮೊನ್ನೇನು 3ರಿಂದ 4 ಜನ ನಾಯಿಗಳು ಕಮೆಂಟ್ಸ್ ಬಾಕ್ಸಲ್ಲಿ ಬಂದು ಬಗಳಿದ್ದೀರಾ. ಸರಿಯಾದ ಬುದ್ಧಿಯನ್ನೇ ನಿಮಗೆ ಕಲಿಸಿದ್ವಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಬುದ್ಧಿ ಕಲಿಸೋ ಹಾಗೆ ಮಾಡ್ಕೋಬೇಡಿ. ನಾನು ಹೇಳೋದಷ್ಟೇ, ನಿಮಗೆ ತಾಕತ್ತಿದ್ರೆ ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು, ನಿಮ್ಮ ಹೆಸರು ಹೇಳ್ಕೊಂಡು ಹೋರಾಟವನ್ನು ಮಾಡಿ. ನಾವ್ಯಾರನ್ನೂ ತಡೆದೂ ಇಲ್ಲ. ನಾವೇ ಸಂಘಟನೆ ಕಟ್ಟಿರೋದು, ನಾವೇ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಮ ಕೆಲಸ ನಮ್ಮ ಕೆಲಸ ನಾವು ಪ್ರಬಲವಾಗಿ ನಿಂತು ಮಾಡ್ತಿದ್ವಿ. ಇವತ್ತು ನಾವುಗಳು ಮನವಿಗಳನ್ನ ಏನು ಊಬರ್ಗೆ ಮತ್ತು ಪರಪ್ಪನ ಅಗ್ರಹಾರ ಸ್ಟೇಷನ್ಗೆ ಕೊಟ್ಟಿದ್ದೀವಿ. ಚಾಲಕ ಬಂಧುಗಳೇ, 15 ದಿನ ಗಡುವನ್ನು ಕೊಟ್ಟಿದ್ದೀವಿ. ಸರ್ಕಾರದ ರೇಟನ್ನು ಅವ್ರು ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಹೇಳೋದಿಲ್ಲ. ನಿಮಗೆ ಗೊತ್ತಿದೆ, ಕರ್ನಾಟಕ ಚಾಲಕರ ಒಕ್ಕೂಟ ಯಾವತ್ತು ಏನು ನಡೆದಂತೆ ನುಡಿದಿದ್ದೀವಿ, ಹೋರಾಟವನ್ನು ಮಾಡೇ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ರ್ಯಾಪಿಡೋನೋ ನಿಂತೇ ನಿಲ್ಲುತ್ತೆ. ಇದಕ್ಕೆ ಬಂದು ಕಾಲ ಎಳಿಬೇಡಿ. ನಾನು ಡೇಟು ಟೈಮು ಹೇಳೋದಕ್ಕಾಗೋದಿಲ್ಲ. ಕೋರ್ಟ್ನಲ್ಲಿದೆ. ನಿಮ್ಗೆ ಯಾರಿಗಾರು ಇದಿದ್ರೆ ಹೈಕೋರ್ಟ್ನಲ್ಲಿ ಕೇಸ್ ಇದೆ, ಹೋಗಿ ಕೇಳಿ. ಅಥವಾ ಸಾರಿಗೆ ಇಲಾಖೆಗೆ ಹೋಗಿ ಅಡಿಷನಲ್ ಕಮಿಷನರ್ ಮೂರ್ತಿ ಅವ್ರನ್ನ ಭೇಟಿ ಮಾಡಿ, ಅಲ್ಲೇ ಕೇಸ್ ಇದಿದೆ, ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಅಂದ್ರೆ ನಮ್ಮ ಪರ ಆಗೋದು ಪೆಂಡಿಂಗ್ ಇದೆ. ಅದು ಯಾವತ್ತು ಬೇಕಾದ್ರೂ ಬರ್ಬೋದು. ಆ ಮಟ್ಟದವರೆಗೂ ಬಂದು ನಿಂತಿದೆ. ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ನಮ್ಮ ಪರ
100% ನಮ್ಮ ಪರ ಆಗೇ ಆಗುತ್ತೆ. ಇಲ್ಲಿ ಗೆದ್ದೇ ಗೆಲ್ತೀವಿ. ಆ ಮನಸ್ಥಿತಿ, ಆ ಮನೋಭಾವ, ಮತ್ತೆ ನಾವು ಹತ್ರದಿಂದ ಅದನ್ನೆಲ್ಲ ಕೋರ್ಟ್ಗೆ ಹೋಗಿ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ಗೊತ್ತಿದೆ ಏನಾಗ್ತದೆ ಅಂತ. ಆಯ್ತಾ? ನೀವೆಲ್ಲ ಕೂತ್ಕೊಂಡು ಕಮೆಂಟ್ಸ್ ಬಾಕ್ಸಲ್ಲಿ ಬರ್ದಾಕಿ ಇಲ್ಲ ಸಲ್ಲದ ಕ್ವಶನ್ಗಳನ್ನ ಕೇಳ್ಕೊಂಡ್ ಬರ್ಬೇಡಿ. ನಿಮಗೇನಾದ್ರು ಬೇಕು ಅಂತ ಅನ್ನೋದಾದ್ರೆ ಪೀಣ್ಯ ಮೆಟ್ರೋ ಸ್ಟೇಷನ್ ಆಪೋಸಿಟ್ ನಮ್ಮ ಆಫೀಸ್ ಇದೆ, ಬನ್ನಿ. ಯಾವೊಂದು ಉತ್ತರ ಬೇಕು ನಾನು ಕೊಡ್ತೀನಿ, ನೇರವಾಗಿ ಬನ್ನಿ. ಎಲ್ಲ 50 ಪೈಸೆ ಚಾಟಿಂಗಲ್ಲಿ ಕುತ್ಕೊಂಡು ಬರ್ದಾಕೊಂಬೇಡಿ. ಇಲ್ಲಿ ಬನ್ನಿ, ನಿಮ್ಗೆ ಏನು ಉತ್ತರ ಬೇಕಾದರೂ ನಾನು ಕೊಡೋ ಅಂಥ ಕೆಲಸಗಳನ್ನ ಮಾಡ್ತೀನಿ. ಚಾಲಕ ಬಂಧುಗಳೇ, ಇವತ್ತೇನು ನಮಗೆ ಈ 420 ಊಬರ್ ಕಂಪನಿಯಿಂದ ಅನ್ಯಾಯ ಆಗಿದೆ. 420 ಊಬರ್ ಕಂಪನಿಗೆ ಇಷ್ಟರಲ್ಲೇ ಬುದ್ಧಿ ಕಲಿಸೋಂಥ ಸಮಯ ತುಂಬ ಹತ್ರದಲ್ಲೇ ಇದೆ. ದಯವಿಟ್ಟು ನಿಮ್ಗೆಲ್ಲರೂ ಕರೆದಂಥ ದಿನದಲ್ಲಿ ಸಹಕಾರವನ್ನು ಕೊಡಿ. ನೀವು ಯಾರು ಮುಂದಾಳತ್ವ ವಹಿಸಿದ್ರು ನಾವು ನಿಮ್ಮ ಹಿಂದೆ ನಿಂತ್ಕೊಂಡು ಆ ಹೋರಾಟವನ್ನ ಮಾಡ್ತೀವಿ. ಈ ಬಾರಿ ಊಬರ್ ಕಂಪನಿಗೆ ದೊಡ್ಡ ಅಭಿಯಾನವನ್ನ ಮಾಡಿ ಚಿಮಾರಿಯನ್ನು ಹಾಕಿ ರೇಟ್ ಕೊಡೋ ಹಾಗೆ ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ನಮ್ಗಿರ್ಲಿ. ಹಾಗೆ ಈ ಏನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವಂತ ನಾಯಿಗಳನ್ನ ಹುಡುಕಿ ನೀವು ಬುದ್ಧಿ ಕಲಿಸ್ಬೇಕು. ಯಾಕೆ ನೋವು ಅಂತಂದ್ರೆ ಲಕ್ಷಾಂತರ ಜನ ಚಾಲಕರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಂದು ಇಲ್ಲ ಸಲ್ಲದ ಆರೋಪಗಳನ್ನ, ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ನಮ್ಮನ್ನ ಮನನೋಯಿಸೋ ತರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಇಂಥ ನಾಯಿಗಳನ್ನ ಒಂದ್ಸತಿ ಆದ್ರೂ ಹಿಡಿದು ಬುದ್ಧಿ ಕಲಿಸಿದ್ರೆ ಮತ್ತೆ ಇನ್ನೊಂದು ನಾಯಿ ಬೊಗಳೋದಿಲ್ಲ. ನಾವು ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ ಆಗ್ತದೆ. ನಾವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ನಾವ್ ಯಾರ ಹತ್ರ ಏನಾದ್ರು ದುಡ್ಡು ಕಾಸು ತಗೊಂಡಿದ್ರೆ ನೇರವಾಗಿ ಬನ್ನಿ, ನಿಮ್ಮ ಹತ್ರ ಪ್ರೂಫ್ ತಗೊಂಬನ್ನಿ. ಇದ್ರೆ ನೀವೇನ್ ಮಾಡಿದ್ರು ಮಾಡಿಸ್ಕೊಳೋದಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲ ಸಲ್ಲದ ಕಮೆಂಟ್ಸ್ಗಳು ಹಾಕೋದು, ಚಾಲಕರ ದಿಕ್ ತಪ್ಪಿಸುವಂತ ನಾಯಿಗಳಿಗೆ ಚಪ್ಪಲಿ ತಗೊಂಡು ಹೊಡೆದು ಬುದ್ಧಿಯನ್ನು ಕಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.